press the bell icon on the YouTube app and never miss another update. Hello my dear children, welcome back to the class. Yes, dear children, in our previous session we already learned summary of lesson occupations. So occupation ಲೆಸನ್ನಿನ ಒಂದು ಸಮ್ಮರಿಯನ್ನು ಸಾರಾಂಶವನ್ನು ತಿಳ್ಕೊಂಡಿದ್ವಿ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಸಮ್ ಡಿಫಿಕಲ್ಟ್ ವರ್ಡ್ಸ್. ಓಕೆ, ಆ್ಯಂಡ್ ಆಲ್ಸೋ ದ ಎಕ್ಸಸೈಸ್, ಸಾಲ್ವ್ ದ ಎಕ್ಸಸೈಸ್ questions. So dear children, in your textbook page number 99, lesson number 18. So lesson name occupation. Understood children? Hold one pencil. So here page number 99, the three necessities. So necessities means here avashyakategalu, need, okay, of any person are food, clothing and home. We need money to meet these basic needs. So basic needs ಅಂದರೆ ಬೇಸಿಕ್ ಅಂತ ಹೇಳಿದ್ರೆ ಸೊ ಲೈಕ್ ಮೂಲಭೂತ, ಸೊ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಬೇಸಿಕ್ ನೀಡ್ಸ್. ಓಕೆ, ಇನ್ ಆರ್ಡರ್ ಟು ಅರ್ನ್ ಮನಿ ವಿ ನೀಡ್ ಟು ವರ್ಕ್ ದ ವರ್ಕ್ ಥ್ರೂ ವಿಚ್ ವಿ ಕ್ಯಾನ್ ಅರ್ನ್ ಅಂದರೆ ಸಂಪಾದಿಸು, ಗಳಿಸು. ಓಕೆ, ಮನಿ ಈಸ್ ನೋನ್ ಆ್ಯಸ್ ಆ್ಯನ್ ಆಕ್ಯುಪೇಷನ್ ಅಂದರೆ ವೃತ್ತಿ ಅಥವಾ ಕೆಲಸ. ಪೀಪಲ್ ಎಂಗೇಜ್ ಮೀನ್ಸ್ ಹಿಯರ್ ತೊಡಗಿಸಿಕೊಳ್ಳೋದು, ಬ್ಯುಸಿ ಆಗೋದು. ಇನ್ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಬೇಸ್ಡ್, ಆಧಾರ, ಸೊ ಆಧಾರವಾಗಿ, ಸೊ ಯಾವ ಆಧಾರದ ಮೇಲೆ ನಾವು ಆಕ್ಯುಪೇಷನ್ಸನ್ನು ಕ್ಲಾಸಿಫೈ ಮಾಡ್ತೀವಿ? ಸೊ ಬೇಸ್ಡ್ ಆನ್ ದೇರ್ ಎಬಿಲಿಟೀಸ್, ಇಂಟ್ರೆಸ್ಟ್, ನೀಡ್ಸ್ ಆ್ಯಂಡ್ ಅವೈಲಬಿಲಿಟಿ. ಸೊ ಎಬಿಲಿಟೀಸ್ ಮೀನ್ಸ್ ಸಾಮರ್ಥ್ಯ, ಆ್ಯಂಡ್ ಇಂಟ್ರೆಸ್ಟ್ ಮೀನ್ಸ್ ಆಸಕ್ತಿ, ಆ್ಯಂಡ್ ನೀಡ್ಸ್ ಅಂತ ಹೇಳಿದ್ರೆ ಇಯರ್ ಅವಶ್ಯಕ, ಸೊ ಅವಶ್ಯ. ಸೊ ಅವೈಲಬಿಲಿಟಿ ಅಂದರೆ ಲಭ್ಯತೆ. ಓಕೆ, ಅವೈಲಬಿಲಿಟಿ ಮೀನ್ಸ್ ಲಭ್ಯತೆ. ಸೊ ಆಫ್ ವರ್ಕ್, ದ ವರ್ಕ್ ಆ್ಯಸ್ ಅ ಫಾರ್ಮರ್ಸ್, ಇಂಡಸ್ಟ್ರಿಯಲ್ ವರ್ಕರ್ಸ್, ಟೀಚರ್ಸ್, ಡಾಕ್ಟರ್ಸ್, ನರ್ಸಸ್, ಎಂಜಿನಿಯರ್ಸ್, ಲಾಯರ್ಸ್ ಆ್ಯಂಡ್ ಫ್ಯಾಷನ್ ಡಿಸೈನರ್ಸ್ ಆ್ಯಂಡ್ ಸೈಂಟಿಸ್ಟ್ ಆ್ಯಂಡ್ ಮೈನರ್ಸ್, ಗಣಿಗಾರಿಕೆ, ಮೈನರ್ಸ್ ಅಂದರೆ ಗಣಿಗಾರಿಕೆ, ಆ್ಯಂಡ್ ಶಾಪ್ ಕೀಪರ್ಸ್, ಅಂಗಡಿಗಳಲ್ಲಿ ಕೆಲಸ ಮಾಡುವಂಥವ್ರು, ಆ್ಯಂಡ್ ಸೋ ಆನ್. ಸಮ್ ಪೀಪಲ್ ವರ್ಕ್ ಇನ್ ಆಫೀಸರ್ಸ್. ಆ್ಯಂಡ್ ಲೆಟ್ ಅಸ್ ರೀಡ್ ಅಬೌಟ್ ಸಮ್ ಕಾಮನ್ ಆಕ್ಯುಪೇಷನ್ಸ್. ಹಾಗಾದರೆ ಕೆಲವೊಂದು ಆಕ್ಯುಪೇಷನ್ಸನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವೀಗ ನೋಡೋಣ. ಸೊ ಫಾರ್ಮಿಂಗ್ ಅಂದರೆ ವ್ಯವಸಾಯ. ಸೊ ಇಯರ್ ಅ ಲಾರ್ಜ್ ನಂಬರ್ ಆಫ್ ಇಂಡಿಯನ್ಸ್ ಲಿವ್ ಇನ್ ಎ ವಿಲೇಜಸ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ ಎ ಫಾರ್ಮಿಂಗ್ ಪ್ರೊವೈಡ್ಸ್, ಒದಗಿಸು, ಆ್ಯಂಡ್ ಲೈವ್ಲಿಹುಡ್, ಜೀವನೋಪಾಯ, ಓಕೆ, ಟು ದೋಸ್ ಪೀಪಲ್. ಆ್ಯಂಡ್ ಫಾರ್ಮರ್ಸ್ ಗ್ರೋ ಫುಡ್ ಕ್ರಾಪ್ಸ್ ಆ್ಯಂಡ್ ಕ್ಯಾಶ್ ಕ್ರಾಪ್ಸ್. ಪ್ಯಾಡಿ ಅಂದರೆ ಭತ್ತ, ವೀಟ್ ಗೋಧಿ, ಮೈಸ್ ಮೆಕ್ಕೆಜೋಳ, ಆ್ಯಂಡ್ ಮಿಲೆಟ್ಸ್ ಧಾನ್ಯಗಳು ಆರ್ ಎ ಕಾಲ್ಡ್ ಫುಡ್ ಕ್ರಾಪ್ಸ್. ಓಕೆ, ಆ್ಯಂಡ್ ಟೀ, ಕಾಫಿ, ಟೊಬ್ಯಾಕೊ ಅಂದರೆ ತಂಬಾಕು, ಆ್ಯಂಡ್ ಕಾಟನ್ ಹತ್ತಿ, ಚಿಲ್ಲೀಸ್ ಅಂದರೆ ಮೆಣಸಿನಕಾಯಿ, ಆ್ಯಂಡ್ ಶುಗರ್ ಕೇನ್ ಕಬ್ಬು, ಆ್ಯಂಡ್ ಪೀನಟ್ಸ್ ಅಂದರೆ ಇಲ್ಲಿ ಪೀನಟ್ಸ್ ಅಂತ ಹೇಳಿದ್ರೆ ಬಟಾಣಿ. ಓಕೆ, ಸೊ ಆರ್ ಕಾಲ್ಡ್ ದ ಕ್ಯಾಶ್ ಕ್ರಾಪ್ಸ್. ಸೊ ಫಾರ್ಮರ್ಸ್ ನೀಡ್ ಎ ಫ್ಲಾಟ್ ಲ್ಯಾಂಡ್ಸ್ ಆ್ಯಂಡ್ ಎ ಗುಡ್ ಸಾಯಿಲ್ ಟು ಗ್ರೋ ಕ್ರಾಪ್ಸ್. ದೇ ಆಲ್ಸೋ ನೀಡ್ ವಾಟರ್ ಟು ಇರಿಗೇಟ್ ಅಂದರೆ ನೀರಾವರಿ, ಸೊ ವ್ಯವಸಾಯ ಮಾಡೋದಕ್ಕೆ. ಆ್ಯಂಡ್ ದೇರ್ ಫೀಲ್ಡ್ಸ್, ದೀಸ್ ವಾಟರ್ ಕಮ್ಸ್ ಫ್ರಮ್ ವೆಲ್ಸ್, ಟ್ಯಾಂಕ್ಸ್, ಕೆನಲ್ಸ್ ಅಂತ ಹೇಳಿದ್ರೆ ಕಾಲುವೆ, ಟ್ಯೂಬ್ ವೆಲ್ಸ್ ಆ್ಯಂಡ್ ಆಲ್ಸೋ ದ ರೇನ್, ಸೊ ಮಳೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಟರ್ನ್ ದ ಪೇಜ್. And people also do other jobs related to farming. They rear cattle. Rear ಅಂತ ಹೇಳಿದ್ರೆ ಸಾಕೋದು. ಓಕೆ, ಕ್ಯಾಟಲ್ಸ್ ಅಂತ ಹೇಳಿದ್ರೆ ಜಾನುವಾರುಗಳು, ಆ್ಯಂಡ್ ಶೀಪ್. Cattle like cows, buffaloes, goats gives us a milk and other food products. Okay, yes, and when they are reared means ಸಾಕೋದು ಅಂತ ಹೇಳಿದೆ ನಾನು. ಓಕೆ, ಎಸ್, and a big scale it is known as a dairy farming. ಓಕೆ, ಸೊ ಡೈರಿ ಫಾರ್ಮಿಂಗ್ ಅಂತ ಹೇಳಿದ್ರೆ ಸೊ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳನ್ನು ಸಾಕಿ ಅವುಗಳಿಂದ ಬರುವಂಥ ಪ್ರೊಡಕ್ಟ್ಸ್ಗಳಿಂದ ನಾವು ಜೀವನೋಪಾಯವನ್ನು ಮಾಡುವಂಥದ್ದು. ಓಕೆ, ಆಕ್ಸನ್ ಆರ್ ಯೂಸ್ಡ್ ಫಾರ್ ದ ಪ್ಲೋಯಿಂಗ್ ಫೀಲ್ಡ್ಸ್. ಪ್ಲೋಯಿಂಗ್ ಅಂದರೆ ಉಳೋದು, ಭೂಮಿಯನ್ನು ಉಳೋವಂಥ ಕೆಲಸ ಮಾಡೋದು. ಆ್ಯಂಡ್ ಪುಲ್ಲಿಂಗ್ ಕಾರ್ಟ್ಸ್ ಅಂದರೆ ಎತ್ತು ಬಂಡಿಯನ್ನು ನಡೆಸೋದಕ್ಕೆ. ಸೊ ಶೀಪ್ ಪ್ರೊವೈಡ್ ಹಸ್ ವಿತ್ ದ ಮೀಟ್ ಆ್ಯಂಡ್ ಊಲ್. ಮೀಟ್ ಅಂದರೆ ಮಾಂಸ, ಊಲ್ ಅಂದರೆ ಉಣ್ಣೆ. ಸೊ ಹೆನ್ಸ್ ಆ್ಯಂಡ್ ಡಕ್ಸ್, ಕೋಳಿಗಳು ಮತ್ತು ಬಾತುಕೋಳಿ. ಸೊ ಆರ್ ರೇಡ್ ಆನ್ ಎ ಪೋಲ್ಟ್ರಿ ಫಾರ್ಮ್ಸ್ ಫಾರ್ ಎಗ್ಸ್ ಆ್ಯಂಡ್ ದ ಮೀಟ್. ಕೋಳಿ ಸಾಕಾಣಿಕೆಯನ್ನು ಮಾಡುವಂಥದ್ದು.
Okay, so other occupations, many occupations depend upon farming. The cotton grown by farmers is sent to textile mills. Particularly here telling textile means a cotton industry. So what we call the textile means a cotton industry where it is made into cloth. Okay, ಅಲ್ಲಿ ಏನು ಮಾಡ್ತಾರೆ ಆ ಮಿಲ್ಗಳಲ್ಲಿ ಆ ಒಂದು ಹತ್ತಿಯನ್ನು ಬಟ್ಟೆಯ ರೂಪದಲ್ಲಿ ಅದನ್ನು ಸ್ಪಿನ್ನಿಂಗ್ ಮಾಡಿಬಿಟ್ಟು ವೇವಿಂಗ್ ಇಲ್ಲ ಸ್ಪಿನ್ನಿಂಗನ್ನು ಮಾಡ್ತಾರೆ. ಓಕೆ, ಸೊ ಹತ್ತಿ ದಾರಗಳನ್ನು ಥ್ರೆಡ್ಡನ್ನು ಅಲ್ಲಿ ತೆಗಿತಾರೆ, ಕ್ಲಾತ್ ಆಗಿ ಮಾಡ್ತಾರೆ. ಓಕೆ, ಎಸ್. ಆ್ಯಂಡ್ ಶುಗರ್ ಕೇನ್, ಕಬ್ಬು, ಆ್ಯಂಡ್ ಗ್ರೋನ್ ಇನ್ ಎ ಫೀಲ್ಡ್ಸ್ ಕ್ರಶ್ಡ್ ಅಂದರೆ ಹಿಂಡೋದು. ಸೊ ಅಲ್ಲಿ ಕಬ್ಬನ್ನು ಒಂದು ಮಿಷನ್ಗಳಲ್ಲಿ ಅದನ್ನು ಜ್ಯೂಸನ್ನು ತೆಗಿಯೋದಕ್ಕೆ ಮಾಡುವಂಥ ಒಂದು ಪ್ರೊಸೆಸ್. ಓಕೆ, ಸೊ ಜ್ಯೂಸ್ ಈಸ್ ಮೇಡ್ ಇಂಟು ಶುಗರ್ ಅಂದರೆ ಸಕ್ಕರೆ, ಆ್ಯಂಡ್ ಜಾಗಿರಿ ಅಂದರೆ ಬೆಲ್ಲ. ಸಮ್ ಪೀಪಲ್ ವರ್ಕ್ ಇನ್ ಎ ಟೀ ಗಾರ್ಡನ್ಸ್, ಅಂದರೆ ಇಲ್ಲಿ ಟೀ ಗಾರ್ಡನ್ಸ್, ಟೀ ತೋಟಗಳಲ್ಲಿ. ಸೊ ಆ್ಯಂಡ್ ಕಾಫಿ ಪ್ಲಾಂಟೇಶನ್. ಓಕೆ, ಕಾಫಿ ಪ್ಲಾಂಟೇಶನ್ ದೆ ಪ್ಲಕ್ ಟೀ ಲೀವ್ಸ್. ಪ್ಲಕ್ ಅಂದರೆ ಕೀಳೋದು. ಸೊ ಆ ಲೀವ್ಸ್ಗಳನ್ನು ಆ್ಯಂಡ್ ಕಾಫಿ ಬೀನ್ಸ್ ಆ್ಯಂಡ್ ಸೆಂಡ್ ದೆಮ್ ಟು ಫ್ಯಾಕ್ಟರೀಸ್. From some people work in the rubber plantation. Okay, rubber is sent to factories to make a different products such as tires and the tubes. And ropes and sacks ಅಂತ ಹೇಳಿದ್ರೆ ಚೀಲ, ropes ಅಂದರೆ ಹಗ್ಗ, made from jute plants. jute ಅಂದರೆ ಸೆಣಬು. ಓಕೆ, ಆಯಿಲ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಗ್ರೌಂಡ್ನಟ್ಸ್. ಸೊ ಆಯಿಲ್ ಎದರಿಂದ ತೆಗಿತೀವಿ ನಾವು? ಸೊ ಯಾವ ಬೆಳೆಯಿಂದ ತೆಗಿತೀವಿ ಅಂದರೆ ಗ್ರೌಂಡ್ನಟ್, ಶೇಂಗಾವನ್ನು ಬೆಳೀತಾರೆ ರೈತರು ಅಲ್ವಾ, ಶೇಂಗಾ. ಓಕೆ, ಶೇಂಗಾ ಎಣ್ಣೆ. ಸೊ ಮಸ್ಟರ್ಡ್ ಅಂದರೆ ಸಾಸಿವೆ, ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜಗಳು. ಓಕೆ, ಆ್ಯಂಡ್ ಸೀಸಾಮ್, ಎಳ್ಳಿನ ಬೀಜಗಳು. ಸೊ ಅವುಗಳಿಂದನೂ ನಾವು ಎಣ್ಣೆಯನ್ನು ತೆಗಿಬೋದು. ಹಾಗಾದರೆ ಇವೆಲ್ಲ ಎಲ್ಲಿ ಬೆಳೀತಾರೆ? ಈ ಕ್ರಾಪ್ಸನ್ನು ಎಲ್ಲಿ ಬೆಳೀತಾರೆ? ಫೀಲ್ಡಲ್ಲಿ. ಯಾರು? ಫಾರ್ಮರ್. ಓಕೆ, ಎಸ್. ಅವರ್ ಕಂಟ್ರಿ ಹ್ಯಾಸ್ ಅ ಥಿಕ್ ಗ್ರೀನ್ ಫಾರೆಸ್ಟ್. ಹಚ್ಚ ಹಸಿರಿನಿಂದ ಕೂಡಿರುವಂಥ ಕಾಡುಗಳು ನಮ್ಮ ಇಂಡಿಯಾದಲ್ಲಿ ಇದೆ. ಓಕೆ, ಫಾರೆಸ್ಟರ್ಸ್ ಪ್ರೊವೈಡ್ ಹಸ್ ವಿತ್ ಮೆನಿ ಥಿಂಗ್ಸ್ ಆ್ಯಂಡ್ ಹೆಲ್ಪ್ ಪೀಪಲ್ ಅರ್ನ್ ದೇರ್ ಲೈವ್ಲಿಹುಡ್. ಅ ಲಾಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎ ಫಾರೆಸ್ಟರ್ಸ್ ಕಲೆಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಜನಗಳು ಕಲೆಕ್ಟ್ ಮಾಡ್ತಾರೆ ಮತ್ತು ಅವುಗಳನ್ನು ಮಾರಾಟ ಮಾಡ್ತಾರೆ. ಓಕೆ, ಸೊ ಅದು ಯಾವುದ್ಯಾವುದು ಅಂದರೆ ಎಕ್ಸಾಂಪಲ್ ಗಮ್ ಆ್ಯಂಡ್ ಹನಿ, ಹರ್ಬ್ಸ್, ಲೇಕ್ ಎಕ್ಸೆಟ್ರಾ. ಇಯರ್ ಗಮ್ ಅಂತ ಹೇಳಿದ್ರೆ ತಿರುಳು ಅಂತೇಳಿ ನಾವು ಕರಿತೀವಿ. ಹನಿ ಅಂತ ಹೇಳಿದ್ರೆ ಜೇನು, ಆ್ಯಂಡ್ ಹರ್ಬ್ಸ್ ಅಂದರೆ ಗಿಡಮೂಲಿಕೆಗಳು, ಅಂದರೆ ಲ್ಯಾಕ್ ಅಂದರೆ ಅರಗು. ಓಕೆ, ಸೊ ಎಸ್. ಆ್ಯಂಡ್ ಫಾರೆಸ್ಟರ್ಸ್ ವುಡ್ ಈಸ್ ಅ ಮೇಜರ್. ವುಡ್ ಅಂತ ಹೇಳಿದ್ರೆ ಮರ, ಮೇಜರ್ ಫಾರೆಸ್ಟ್ ರಿಲೇಟೆಡ್ ಪ್ರಾಡಕ್ಟ್, ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ದ ಬಿಲ್ಡಿಂಗ್ ಹೌಸಸ್. ಇದನ್ನು ಏನಕ್ಕೆ ಬಳಸ್ತೀವಿ ನಾವು ಅಂತ ಹೇಳಿದ್ರೆ, ಸೊ ಬಿಲ್ಡಿಂಗ್ಸ್ ಪ್ರಾಡಕ್ಟ್ ಅಂದರೆ ಬಿಲ್ಡಿಂಗ್ಸನ್ನು ಕಟ್ಟೋದಕ್ಕೆ, ಆ್ಯಂಡ್ ಮೇಕಿಂಗ್ ಎ ಫರ್ನಿಚರ್, ಪ್ಯಾಕಿಂಗ್ ಬಾಕ್ಸಸ್, ಆ್ಯಂಡ್ ಮ್ಯಾಚಸ್, ಪೇಪರ್ ಆ್ಯಂಡ್ ಎ ಕಾರ್ಡ್ಬೋರ್ಡ್ ಎಕ್ಸೆಟ್ರಾ. ಸೊ ಇಯರ್ ಫಿಶಿಂಗ್. ಸೊ ಫಿಶಿಂಗ್ ಅಂತ ಹೇಳಿದ್ರೆ ಮೀನುಗಾರಿಕೆ. ಸೊ ಫಿಶ್ ಈಸ್ ಎ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಅ ಫುಡ್ ಫಾರ್ ಪೀಪಲ್ ಲಿವಿಂಗ್ ಇನ್ ಅ ಕೋಸ್ಟಲ್ ಏರಿಯಾ. ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ ಪ್ರದೇಶದಲ್ಲಿ, ಸಮುದ್ರದ ದಂಡೆಯಲ್ಲಿರುವಂತಹ ಸ್ಟೇಟ್ಗಳಲ್ಲಿ ನಾವು ಮೇನ್ ಆಕ್ಯುಪೇಷನ್ ಯಾವುದನ್ನು ನೋಡ್ತೀವಿ? ಮೀನುಗಾರಿಕೆಯನ್ನು ನೋಡ್ತೀವಿ. ಸೊ ಫಿಶ್ ಗಿವ್ಸ್ ಅಸ್ ಅ ಆಯಿಲ್ ಆ್ಯಂಡ್ ಅದರ್ ಯೂಸ್ಫುಲ್ ಥಿಂಗ್ಸ್, ಆ್ಯಂಡ್ ಪೀಪಲ್ ಲಿವಿಂಗ್ ಇನ್ ಅ ಕೋಸ್ಟಲ್ ಏರಿಯಾಸ್ ಅರ್ನ್ ಅಂದರೆ ಸಂಪಾದಿಸು. ಸೊ ದೇರ್ ಲೈವ್ಲಿಹುಡ್ ಬೈ ಕ್ಯಾಚಿಂಗ್, ಹಿಡಿಯೋದು. ಕ್ಯಾಚಿಂಗ್ ಅಂದರೆ ಹಿಡಿಯೋದು. ಫಿಶ್ ಆ್ಯಂಡ್ ದ ಸೇಲಿಂಗ್ ದೆಮ್. ಸೇಲಿಂಗ್ ಅಂತ ಹೇಳಿದ್ರೆ ಮಾರಾಟ ಮಾಡೋದು. ಮೈನಿಂಗ್. ಇಂಡಿಯಾ ಹ್ಯಾಸ್ ಅ ರಿಚ್ ಮಿನರಲ್ ಆ್ಯಂಡ್ ಡಿಪಾಸಿಟ್ಸ್ ಇನ್ ಎ ಸಮ್ ಸ್ಟೇಟ್ಸ್. ಕೆಲವೊಂದು ನಮ್ಮ ಇಂಡಿಯಾದಲ್ಲಿ ರಿಚ್ ಮಿನರಲ್ಸ್ ಇದೆ, ಸೊ ಖನಿಜಗಳಿದ್ದಾವೆ. ಅದು ಕೆಲವೊಂದು ಸ್ಟೇಟ್ಗಳಲ್ಲಿ ಅದು ಡಿಪಾಸಿಟ್ ಆಗಿದೆ, ಅದು ಇದೆ. ಡಿಪಾಸಿಟ್ ಅಂತ ಹೇಳಿದ್ರೆ ಇರೋದು. ಓಕೆ, ಸೊ ಪರ್ಟಿಕ್ಯುಲರ್ಲಿ ಎಸ್ಪೆಷಲಿ ಇನ್ ದ ಸೆಂಟ್ರಲ್ ಇಂಡಿಯಾ. ಸೊ ಮೈನಿಂಗ್ ಈಸ್ ದ ಮೇನ್ ಆಕ್ಯುಪೇಷನ್. ಮೈನಿಂಗ್ ಅಂದರೆ ಗಣಿಗಾರಿಕೆ. ಮಿನರಲ್ ಅಂದರೆ ಖನಿಜ, ಭೂಮಿಯಲ್ಲಿ ಸಿಗುವಂತಹ ಸಾಲಿಡ್ ವಸ್ತುಗಳು, ಘನ ವಸ್ತುಗಳನ್ನು ನಾವಿಲ್ಲಿ ಮಿನರಲ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಮಿನರಲ್ಸ್ ಆರ್ ಸಾಲಿಡ್ ನ್ಯಾಚುರಲಿ ಆಕರಿಂಗ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತೇಳಿ ಅಜೈವಿಕ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸೊ ಮಿನರಲ್ ಮೀನ್ಸ್ ಇಯರ್ ಅ ಸಾಲಿಡ್ ನ್ಯಾಚುರಲ್ ಆಕರಿಂಗ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಓಕೆ, ಎಸ್. ಆ್ಯಂಡ್ ಇಯರ್ ಮಿನರಲ್ಸ್ ಆರ್ ಡಗ್ ಔಟ್ ಫ್ರಮ್ ದ ಅರ್ತ್ ಇನ್ ದ ಫಾರ್ಮ್ ಆಫ್ ಓರ್, ಆ್ಯಂಡ್ ದೇ ಆರ್ ಇನ್ ದ ಇಂಪ್ಯೂರ್ ಸ್ಟೇಟ್. ಸೊ ಇಂಪ್ಯೂರ್ ಅಂತ ಹೇಳಿದ್ರೆ ಆ ಸ್ಟೇಟನ್ನು ಕಲುಷಿತಗೊಳಿಸುತ್ತೆ. ಇಂಪ್ಯೂರ್ ಅಂದರೆ ಅಶುದ್ಧಗೊಳಿಸೋದು. ಓಕೆ, ಆ್ಯಂಡ್ ಓರ್ಸ್ ಆರ್ ದೆನ್ ರಿಫೈನ್ಡ್, ಶುದ್ಧಿ ಮಾಡ್ತೀವಿ. ಮತ್ತು ನಾವು ಓರ್ನ ಡೈರೆಕ್ಟಾಗಿ ಬಳಸಲ್ಲ. ರಿಫೈನ್ಡ್ ಅಂದರೆ ಅದನ್ನು ಪರಿಶುದ್ಧಗೊಳಿಸ್ಬಿಟ್ಟು, ಸೊ ಫ್ಯಾಕ್ಟ್ರೀಸ್ ಆ್ಯಂಡ್ ಮೇಡ್ ಇನ್ ಟು ಮೆಟಲ್ಸ್, ಅವುಗಳನ್ನು ಲೋಹಗಳಾಗಿ ಅದನ್ನು ತರ್ತೀವಿ. ಆ್ಯಂಡ್ ದ ಮೆಟಲ್ಸ್ ಆರ್ ಯೂಸ್ ಟು ಮೇಕ್ ಎ ಯುಟೆನ್ಸಿಲ್ಸ್, ಪಾತ್ರೆಗಳು,
ಮೆಷಿನ್ಸ್ ಯಂತ್ರಗಳು, ಆರ್ನಮೆಂಟ್ಸ್ ಆಭರಣಗಳು, ಆ್ಯಂಡ್ ದ ಕಾರ್ಸ್ ಆ್ಯಂಡ್ ಬೈಸಿಕಲ್ಸ್ ಅಂದರೆ ಗೊತ್ತು ನಿಮಗೆ, ಸೈಕಲ್ ಆ್ಯಂಡ್ ಮೋಟಾರ್ ಬೈಕ್ಸ್ ಆಗಿರುತ್ತೆ, ಆ್ಯಂಡ್ ಏರೋಪ್ಲೇನ್ಸ್ ಆ್ಯಂಡ್ ರೈಲ್ ಇಂಜಿನ್ಸ್ ಆ್ಯಂಡ್ ಸೂಯಿಂಗ್ ಮಿಷನ್ಸ್, ಬಟ್ಟೆ ಹೊಲಿಯೋ ಯಂತ್ರ, ಸೂಯಿಂಗ್ ಮಿಷನ್ ಅಂತ ಹೇಳಿದ್ರೆ ಬಟ್ಟೆ ಹೊಲಿಯೋ ಯಂತ್ರ, ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ಸೊ ಟೆರಿಟರಿ ಆಕ್ಯುಪೇಷನ್ಸ್. ಸೊ ಇಯರ್ ಟೆರಿಟರಿ ಆಕ್ಯುಪೇಷನ್ಸ್ ಅದ ಟೆರಿಟರಿ ಅಂತ ಹೇಳಿದ್ರೆ ತೃತೀಯ, ಫಿನಿಶಿಂಗ್ ಗೂಡ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಅಂತಿಮವಾಗಿ ಸಿಗುವಂಥ ವಸ್ತುಗಳು, ಆ ವಸ್ತುಗಳು ಸಿಗುವಂಥ ಜಾಗದಲ್ಲಿ ಕೆಲಸ ಮಾಡುವಂಥವ್ರನ್ನ. ಓಕೆ, ಸೊ ಕೆಲಸ ಮಾಡೋದನ್ನು ನಾವಿಲ್ಲಿ ಟೆರಿಟರಿ ಆಕ್ಯುಪೇಷನ್ ಅಂತೇಳಿ ಕರಿತೀವಿ. ದ ಆಕ್ಯುಪೇಷನ್ಸ್ ವಿಚ್ ಹೆಲ್ಪ್ ಇನ್ ದ ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣೆ ಮಾಡೋದು, ಆ್ಯಂಡ್ ಫಿನಿಶಿಂಗ್ ಫೈನಲ್ ಗೂಡ್ಸ್ ಆರ್ ಕಾಲ್ಡ್ ದ ಟೆರಿಟರಿ ಆಕ್ಯುಪೇಷನ್ಸ್. ಪೀಪಲ್ ಎಂಗೇಜ್ಡ್ ಇನ್ ಎ ರೋಡ್ವೇಸ್ಗಳಲ್ಲಿ, ರೈಲ್ವೇಸ್ಗಳಲ್ಲಿ, ಏರ್ವೇಸ್ ಆ್ಯಂಡ್ ದ ಕಮ್ಯುನಿಕೇಷನ್ಸ್ ಸರ್ವಿಸಸ್, ಸಂಪರ್ಕ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥ ಸರ್ವಿಸಸ್ ಕಮ್ ಅಂಡರ್ ದಿಸ್ ಕೆಟಗರಿ. ಸೊ ಈ ಕೆಟಗರಿಯಲ್ಲಿ ಬರ್ತಾರೆ ಟೆರಿಟರಿ ಆಕ್ಯುಪೇಷನ್. ಆ್ಯಂಡ್ ಸಮ್ ಅದರ್ ಆಕ್ಯುಪೇಷನ್ಸ್. ಸೊ ಪೀಪಲ್ ಲಿವಿಂಗ್ ಇನ್ ಎ ಸಿಟೀಸ್ ಡೂ ಡೆಸ್ಕ್ ಜಾಬ್ಸ್. ಡೆಸ್ಕ್ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಡೆಸ್ಕ್ ಅಂದರೆ ಮೇಜು. ಸೊ ಮೇಜಿನ ಮೇಲೆ ಕುತ್ಕೊಂಡು ಮಾಡುವಂಥ ಕೆಲಸಗಳು. ಓಕೆ, ಯಾಕೆ ಅವರು ಮೇಜಿನ ಮೇಲೆ ಕುತ್ಕೊಂಡು ಮಾಡ್ತಾರೆ ಅಂದರೆ, ಸೊ ವೆಲ್ ಎಜುಕೇಟೆಡ್ ಪೀಪಲ್, ದೇ ಹ್ಯಾವ್ ಒನ್ ಡಿಗ್ರಿ. ಓಕೆ, ಸೊ ಹ್ಯಾವ್ ಎ ಸ್ಪೆಷಲ್ ಡಿಗ್ರಿ ಇನ್ ಎ ಸರ್ಟೈನ್ ಅಂದರೆ ಕೆಲವು ಫೀಲ್ಡ್ಗಳಲ್ಲಿ. ಓಕೆ, ಸೊ ಪೀಪಲ್ ರನ್ ದೇರ್ ಓನ್ ಬಿಸ್ನೆಸ್ ಆರ್ ಎ ಶಾಪ್ಸ್, ಆ್ಯಂಡ್ ದೇರ್ ಆರ್ ಅದರ್ ಹೂ ಆರ್ ಇನ್ ದ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಮನೋರಂಜನೆಯನ್ನು ಕೊಡುವಂಥದ್ದು ಇಂಡಸ್ಟ್ರಿ, ಲೈಕ್ ಮೇಕಿಂಗ್ ಫಿಲಮ್ಸ್ ಅಂದರೆ ಚಲನಚಿತ್ರಗಳನ್ನು ಮಾಡುವಂಥವ್ರು, ಆ್ಯಂಡ್ ದ ಕಂಪೋಸಿಂಗ್ ಮ್ಯೂಸಿಕನ್ನು ಕಂಪೋಸ್ ಮಾಡುವಂಥವ್ರು ಅಂದರೆ ಸಂಗೀತವನ್ನು ರಚನೆ ಮಾಡುವಂಥವ್ರು. ಕಂಪೋಸಿಂಗ್ ಅಂದರೆ ರಚನೆ. ಓಕೆ, ಸಮ್ ಅದರ್ ಆಕ್ಯುಪೇಷನ್ಸ್ ಆರ್ ಎ ಟೀಚಿಂಗ್ ಅಂದರೆ ಪಾಠಗಳನ್ನು ಮಾಡುವಂಥದ್ದು, ಟೀಚಿಂಗ್. ಓಕೆ, ಅಂದರೆ ಡ್ಯಾನ್ಸಿಂಗ್ ಆ್ಯಂಡ್ ಮೆಡಿಸನ್, ಔಷಧಿ, ಆ್ಯಂಡ್ ಸೈಂಟಿಫಿಕ್ ರಿಸರ್ಚ್. ಓಕೆ, ಸೊ ಎಕ್ಸೆಟ್ರಾ. ಸೊ ಯುವರ್ ಟರ್ನ್ ದಿ ಪೇಜ್ ಆ್ಯಂಡ್ ಯುವರ್ ಎಕ್ಸಸೈಸ್ ಕ್ವಶನ್ಸ್. ಸೊ ಡೂ ಯುವರ್ ಸೆಲ್ಫ್ ಚಿಲ್ಡ್ರನ್, ಟೆಸ್ಟ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ವಾಟ್ ಈಸ್ ದ ಆಕ್ಯುಪೇಷನ್ ಇನ್ ಯುವರ್ ಫಾದರ್, ನೀವೇ ಬರಿಬೇಕು ಅದನ್ನು. ಸೊ ನಿಮ್ಮ ಫಾದರ್ನ ಆಕ್ಯುಪೇಷನ್ ಏನಿದೆ ಅದು ಬರಿಬೇಕು. ಆ್ಯಂಡ್ ವಾಟ್ ವುಡ್ ಯು ಲೈಕ್ ಟು ಬಿ ವೆನ್ ಯು ಗ್ರೋ ಅಪ್. ಸೊ ನೀವು ಯಾವ ಆಕ್ಯುಪೇಷನನ್ನು ಸೆಲೆಕ್ಟ್ ಮಾಡ್ಕೊತೀರಾ, ನಿಮಗೆ ಯಾವ ಒಂದು ಎಬಿಲಿಟಿ ಇದೆ, ಇಂಟ್ರೆಸ್ಟ್ ಇದೆ, ಮತ್ತು ನಿಮಗೆ ಏನು ಒಂದು ಕೆಪಾಸಿಟಿ ಇದೆ. ಸೊ ನೀವು ಯಾವ ಆಕ್ಯುಪೇಷನನ್ನು ಸೆಲೆಕ್ಟ್ ಮಾಡ್ಕೊತೀರಾ ಅದನ್ನು ನೀವು ಇಲ್ಲಿ ಬರೀಬೇಕು, ಮತ್ತು ಯಾಕೆ, ಗಿವ್ ರೀಸನ್. ಓಕೆ, ಎಸ್. ಆ್ಯಂಡ್ ದೇ ಗಿವ್ ನ್ಯೂ ವರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ನ್ಯೂ ವರ್ಡ್ಸ್ ಅಂದರೆ ಲೈಕ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಕಲೆಕ್ಟೆಡ್ ಫ್ರಮ್ ಎ ಟ್ರೀಸ್ ಆ್ಯಂಡ್ ಯೂಸ್ ಟು ಎ ಮೇಕ್ ಎ ಪೇಂಟ್ಸ್. ಓಕೆ, ಸೊ ಪೇಂಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅವುಗಳನ್ನು. ಸೊ ಆ್ಯಂಡ್ ಮೈನಿಂಗ್ ಆ್ಯನ್ ಆ್ಯಕ್ಟಿವಿಟಿ ಡನ್ ಟು ಎ ಡಿಗ್ ಔಟ್ ಎ ಮಿನರಲ್ಸ್ ಫ್ರಮ್ ದ ಅರ್ತ್, ಭೂಮಿಯಿಂದ ಹೊರತೆಗೆಯುವಂಥ ಒಂದು ಮಿನರಲ್ಸ್ಗಳು. ಓಕೆ, ಎಸ್. ಆ್ಯಂಡ್ ರೀಕ್ಯಾಪ್, ಇಂಪಾರ್ಟೆಂಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ರೀಕಾಲ್ ಮಾಡಿ. ಆ್ಯಂಡ್ ಟಿಕ್ ದ ಕರೆಕ್ಟ್ ಆನ್ಸರ್. ಸೊ ಟಿಕ್ ದ ಕರೆಕ್ಟ್ ಆನ್ಸರ್ಸ್ ಮೀನ್ಸ್ ವಿಚ್ ಆಕ್ಯುಪೇಷನ್ಸ್ ಪ್ರೊವೈಡ್ಸ್ ಎ ಲೈವ್ಲಿಹುಡ್ ಟು ಪೀಪಲ್ ಲಿವಿಂಗ್ ಇನ್ ವಿಲೇಜಸ್. ಸೊ ಇಯರ್ what that our answer, farming, mining and fishing. So our answer is like a farming. Okay, so A main, so first one A, farming. And second one, which of these is not a food crop? Paddy, wheat and sugarcane. ಸೊ ಫುಡ್ ಕ್ರಾಪ್ ಅಲ್ಲ ಇದು. ಸೊ ಫುಡ್ ಕ್ರಾಪ್ ಅಂತ ಹೇಳಿದ್ರೆ ವೀಟ್, ರೈಸ್ ಅಂತೇಳಿ ಹೇಳಿದೆ ಅಲ್ವಾ. ಸೊ ಶುಗರ್ ಕೇನ್. ಸೊ ಪ್ಯಾಡಿ, ವೀಟ್ ಆ್ಯಂಡ್ ಶುಗರ್ ಕೇನ್. ಅವರ್ ಆನ್ಸರ್ ಈಸ್ ಶುಗರ್ ಕೇನ್. ಶುಗರ್ ಕೇನ್. ಥರ್ಡ್ ಒನ್, ವಿಚ್ ಆಫ್ ದೀಸ್ ಇಸ್ ಅ kept in a poultry farm. So poultry farm ಯಾವುದು? cows, goats and neither of these. ಸೊ ಅವರ್ ಆನ್ಸರ್ ಇಸ್ ನೈದರ್ ಆಫ್ ದೀಸ್. ಪೋಲ್ಟ್ರಿಯಲ್ಲಿ ನಾವು ನೋಡೋದು ಯಾವುದು? ಹೆನ್ಸ್ ಆ್ಯಂಡ್ ಡಕ್ಸ್. ಓಕೆ, ಸೊ ಅವರ್ ಆನ್ಸರ್ ಸಿ, ನೈದರ್ ಆಫ್ ದೀಸ್. Neither of these. And fourth one, minerals are used to make furniture, bicycles and the matchboxes. Our answer is bicycles. Okay, B. Yes. Okay children, next main, B main, fill in the blanks. So farmers need dash lands and dash soil to grow crops. Our answer,
So flat lands and good soil. Okay, so our answer, flat lands and good soil. And second one, dash and dash are reared in a poultry farms for eggs and meat, hens and ducks. Okay, hens and ducks. And a third one, so ropes and sacks are made from, ಸೊ ರೋಪ್ಸ್ ಮತ್ತು ಸ್ಯಾಕ್ಸ್ನ ಯಾವುದರಿಂದ ಮಾಡ್ತಾರೆ, ಲೈಕ್ ಜ್ಯೂಟ್ ಪ್ಲಾಂಟ್ಸ್, ಸೆಣಬಿನ ಮರಗಳಿಂದ ಅಲ್ವಾ. ಸೊ ಜ್ಯೂಟ್ ಪ್ಲಾಂಟ್ಸ್. ಸೊ ಜ್ಯೂಟ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ನಾರು ಸಿಗುವಂತಹ ಮರಗಳು. ಫಾರ್ ಎಕ್ಸಾಂಪಲ್ ಲೈಕ್ coconut tree. Okay, yes. And the people living in a cities to dash jobs in the offices, desk jobs. Okay, our answer, desk jobs. So write a short answers ide. So what do you understand by an occupation? So in your textbook one sentence ಕೊಟ್ಟಿದ್ದಾರೆ, so one definition ಕೊಟ್ಟಿದ್ದಾರೆ, ನಾನು ಒಂದು definition ಹೇಳಿದ್ದೀವಿ. Like occupation, any work that helps to earn money, ನಾವು ಏನಂತ ಕರಿತೀವಿ ಇಲ್ಲಿ, ಆಕ್ಯುಪೇಷನ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್? ಸೊ ಮೇನ್ ಆಕ್ಯುಪೇಷನ್ ಇಂಡಿಯನ್ಸ್ ಯಾವುದು, ಫಾರ್ಮಿಂಗ್. ಓಕೆ, ಸೊ ವೈ, ಬಿಕಾಸ್ ಸೊ ಇಂಡಿಯಾ ಹ್ಯಾಸ್ ಅ ಲ್ಯಾಂಡ್ ಆಫ್ ವಿಲೇಜಸ್, ಅದು ನೋಡಿದ್ದೀವಲ್ವಾ. ಎಸ್. ಆ್ಯಂಡ್ ವಾಟ್ ಈಸ್ ಅ ಮೈನಿಂಗ್? ಮೈನಿಂಗ್ ಮೀನ್ಸ್ ವಾಟ್? ಸೊ ದಟ್ ಈಸ್ ಅ ಪ್ರೊಸೆಸ್ ಆಫ್ ಥಿಂಗ್ಸ್ ದಟ್ digging is the process of digging things out of the ground. Okay, so mining ಅಂತೇಳಿ ನಾವು ಕರಿತೀವಿ. So and answer the following questions. How do people choose their occupations? How do people choose their occupations? Like so people engage different types of occupations based on ಹೆಂಗೆ ಆಯ್ಕೆ ಮಾಡ್ಕೊಂತಾರೆ, based on like their ability, talent and knowledge and the availability of ವರ್ಕ್ ಅಂತ ಹೇಳ್ಬೋದು ಅಲ್ವಾ. ಎಸ್. ಸೊ ಚೂಸ್ ದೇರ್, ಅವರ ಒಂದು ಎಬಿಲಿಟಿಗೆ ತಕ್ಕಾದಂತಹ ಒಂದು ಕೆಲಸಗಳನ್ನು ಆಯ್ಕೆ ಮಾಡುವಂಥದ್ದು ಅವರ ಕೈಯಲ್ಲಿರೋದು. ಸೊ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಸ್ಟೇಟ್ಮೆಂಟ್? ನಮಗೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೆನಿ ಆಕ್ಯುಪೇಷನ್ಸ್ ಡಿಪೆಂಡ್ ಅಪಾನ್ ಫಾರ್ಮಿಂಗ್. ಸೊ ಎಷ್ಟೊಂದು ಕೆಲಸಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಫಾರ್ಮಿಂಗಲ್ಲಿ. ಸೊ ವ್ಯವಸಾಯ ಮಾಡೋದ್ರ ಜೊತೆಗೆ ಅಂದರೆ ಅದನ್ನು ವ್ಯವಸಾಯದಲ್ಲೇ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಯಾವುದು, ಕಾಟನ್ ಗ್ರೋ ಆಗಿರ್ಬೋದು. ಸೊ ಅದನ್ನು ನಾವು ಟೆಕ್ಸ್ಟೈಲಿಗೆ ಕಳಿಸ್ತೀವಿ. ಸೊ ಅಲ್ಲಿಂದ ನಮ್ಗೆ ಏನಾಗಿ ಬರುತ್ತೆ, ಅದು ಕ್ಲಾತ್ ಆಗಿ ಬರುತ್ತೆ. ಆ್ಯಂಡ್ ಟೀ ಪ್ಲಾಂಟೇಷನ್ ಆ್ಯಂಡ್ ಕಾಫಿ ಪ್ಲಾಂಟೇಷನ್ ಆ್ಯಂಡ್ ಆಲ್ಸೋ ದ ರಬ್ಬರ್ ಪ್ಲಾಂಟೇಷನ್ ಆ್ಯಂಡ್ ರೋಪ್ ಆ್ಯಂಡ್ ಸ್ಯಾಕ್ ಆಗಿರ್ಬೋದು ಆ್ಯಂಡ್ ಫಾರೆಸ್ಟ್ ಪ್ರಾಡಕ್ಟ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗಿದೆ, ಸೊ ನಮಗೆ ಡಿಪೆಂಡ್ ಅಪಾನ್ ಎ ಫಾರ್ಮಿಂಗ್. ಓಕೆ, ಸೊ ಇದನ್ನು ಯಾವ ಆಧಾರದ ಮೇಲಿದೆ ಅಂತಂದರೆ ವ್ಯವಸಾಯದ ಆಧಾರದ ಮೇಲಿದೆ ಅಲ್ವಾ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೌ ಡು ಫಾರೆಸ್ಟರ್ಸ್ ಹೆಲ್ಪ್ ಪೀಪಲ್ ಅರ್ನ್ ದೇರ್ ಲೈವ್ಲಿಹುಡ್? ಸೊ ಇಯರ್ our country has a thick green forest and also this forests provide us with many things and also some people help people earn their livelihood. For example like the gum, honey, herbs and the lac. Okay, so ಇವುಗಳೆಲ್ಲವೂ ಕೆಲವೊಂದು ಜನಗಳಿಗೆ ಏನು ಜೀವನೋಪಾಯದ ಕೆಲಸ ವೃತ್ತಿಯನ್ನಾಗಿ ಅವರು ಆಯ್ಕೆ ಮಾಡ್ಕೊಂಡು ಇದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಮಾರಾಟ ಮಾಡೋಂಥದ್ದು. ಅ ಲಾಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ದ ಫಾರೆಸ್ಟ್ಸ್ ಕಲೆಕ್ಟೆಡ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಗಮ್, ಹನಿ, ಹರ್ಬ್ಸ್ ಆ್ಯಂಡ್ ದ lac etc. okay, are collected from the foresters. And also the wood is a main ಪ್ರಾಡಕ್ಟ್ ಇನ್ ದ ಫಾರೆಸ್ಟ್. ಆ ವುಡ್ಡಿಂದ ಬೇರೆ ಬೇರೆ ಬಿಲ್ಡಿಂಗ್ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಇದು ಒಂದು ವೃತ್ತಿ ಅಲ್ವಾ. ಎಸ್. ಆ್ಯಂಡ್ ಆಲ್ಸೋ ದ ಫರ್ನಿಚರ್ ಆ್ಯಂಡ್ ಪ್ಯಾಕಿಂಗ್ ಬಾಕ್ಸಸ್, ಮ್ಯಾಚಸ್, ಪೇಪರ್ ಆ್ಯಂಡ್ ಕಾರ್ಡ್ಬೋರ್ಡ್. ಸೊ ಹಿಯರ್ ದ foresters help people earn their livelihood. Understood children? Yes, so this is all about your lesson occupations. Understood children? Yes, thank you.